ಎಲ್ಲರಿಗೂ ನಮಸ್ಕಾರ. ಇಂದಿನ ಭಗವದ್ಗೀತಾ ಕ್ಲಾಸಸ್ 2ನೇ ಸೆಷನ್ಗೆ ಡೇ 2 2ನೇ ಸತ್ಸಂಗಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಈಗ ಡಾಕ್ಟರ್ ಹೇಮಂತ್ ಕಾಮತ್ ಅವರಿಗೆ ಸತ್ಸಂಗವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಕೇಳ್ಕೊಳ್ತೇನೆ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಲೋಕಾನಾಂ ತನ್ನಮಾಮ್ಯಹಂ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಾನ್ ಗೀತಾಚಾರ್ಯ ಯೋಗೇಶ್ವರ ಶ್ರೀಕೃಷ್ಣ ಪರಮಾತ್ಮನ ಚರಣ ಅರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಮಾಡೋಣ, ಗುರುಗಳನ್ನು ವಂದಿಸೋಣ ಮತ್ತು ಇಂದಿನ 2ನೇ ಸತ್ಸಂಗವನ್ನು ಪ್ರಾರಂಭಿಸೋಣ. ಕಳೆದ ವಾರ 1ನೇ ಸತ್ಸಂಗದಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡಿದ್ದೆವು. ಮೊದಲನೇದಾಗಿ ಮನುಷ್ಯ ಜನ್ಮದ ಉದ್ದೇಶ ಪ್ರಾರಬ್ಧ ಭೋಗವನ್ನು ಭೋಗಿಸ್ತಿರಿಸುವಂತಹದ್ದು ಮತ್ತು ಮೋಕ್ಷ ಪ್ರಾಪ್ತಿ ಎಂದರೆ ಶಾಶ್ವತ ಸುಖ ಶಾಂತಿ ಮತ್ತು ನೆಮ್ಮದಿಯ ಸ್ಥಿತಿಯನ್ನು ಹೊಂದುವಂತಹದ್ದು. ಮೋಕ್ಷವೆಂದರೆ ಶಾಶ್ವತವಾದಂಥ ಸುಖ ಶಾಂತಿ ನೆಮ್ಮದಿಯ ಸ್ಥಿತಿ. ಅದರೊಟ್ಟಿಗೆ ಪುರುಷಾರ್ಥಗಳನ್ನು ತಿಳ್ಕೊಂಡೆವು, ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ. ಸುಖದ ವಿಶ್ಲೇಷಣೆ ಮಾಡಿದೆವು, ಆಂತರಿಕ ಸುಖ ಮತ್ತು ಬಾಹ್ಯ ಸುಖ. ಆಂತರಿಕ ಸುಖ ಅಂದರೆ ಆತ್ಮಾನಂದ, ಬಾಹ್ಯ ಸುಖ ಅಂದರೆ ವಿಷಯಾನಂದ. ಮತ್ತು ವಿಷಯಾನಂದ ಇತಿಮಿತಿಗಳು ದುಃಖ ಮಿಶ್ರಿತತ್ವ, ಅತೃಪ್ತಿಕರತ್ವ, ಬಂಧಕತ್ವ. ದ ಲಿಮಿಟೇಷನ್ಸ್. ವಿಷಯ ಆಧಾರಿತ ಸುಖದ ಅನ್ವೇಷಣೆಯ ವ್ಯರ್ಥತೆ, ಇತಿಮಿತಿಗಳು, ಅದನ್ನು ನಾವು ತಿಳ್ಕೊಂಡೆವು. ಆದ್ದರಿಂದ ಆತ್ಮಾನಂದವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಇದನ್ನು ಕೂಡ ವಿಚಾರ ಮಾಡಿದೆವು. ನಮ್ಮ ಆಂತರ್ಯದಲ್ಲೇ ಇರುವಂತಹ ಆತ್ಮಾನಂದ ಅನುಭವ ಸಹಜವಾಗಿ ನಮಗೆ ಯಾಕಾಗೋದಿಲ್ಲ? ಮುಖ್ಯವಾಗಿ ಈ ಆತ್ಮಾನಂದವನ್ನು ಅಥವಾ ನಮ್ಮಲ್ಲೇ ಇರುವಂಥ ನಮ್ಮ ಶಾಸ್ತ್ರ ಏನು ಹೇಳ್ತದೆ, ನಮ್ಮ ಸ್ವರೂಪನೇ ಆನಂದ, ಸಚ್ಚಿತ್ ಆನಂದ ಸ್ವರೂಪ. ಈ ಆತ್ಮನ ಸಚಿದಾನಂದ ಸ್ವರೂಪದ ಅರಿವು ನಮಗಿಲ್ಲ. ಯಾಕೆ ಅರಿವಿಲ್ಲ? ಯಾಕೆಂದರೆ ಈ ಒಂದು ಆತ್ಮನನ್ನು ನಮ್ಮಿಂದ, ಆತ್ಮದ ಒಂದು ಸಚ್ಚಿದಾನಂದ ಅವಸ್ಥೆಯನ್ನು ನಮ್ಮಿಂದ ಕೆಲವೊಂದು ದೋಷಗಳು ದೂರ ಮಾಡ್ತವೆ. ಅಡ್ಡಗೋಡೆಯಂತೆ ಮಲ, ವಿಕ್ಷೇಪ ಮತ್ತು ಆವರಣ, ಇವಕ್ಕೆ ತ್ರಿದೋಷಗಳು, 3 ದೋಷಗಳು ಅಂತ ಹೇಳ್ತೇವೆ. ಇಷ್ಟು ನಾವು ತಿಳ್ಕೊಂಡೆವು. ಈಗ ನಾವು ಮುಂದೆ ಹೋಗೋಣ. ಈ ಒಂದು ನಮ್ಮ ಜೀವನದ ಒಂದು ಉದ್ದೇಶ ಏನಿದೆ ಅದನ್ನು ಈಡೇರಿಸಿಕೊಳ್ಳುವ ದೃಷ್ಟಿಯಿಂದ ಶ್ರೀಮದ್ ಭಗವದ್ಗೀತೆ ನಮಗೆ ಹೇಗೆ ಸಹಕಾರಿ ಇದೆ ಅನ್ನೋದನ್ನು ನಾವು ನೋಡೋಣ. ಯಾಕೆಂದರೆ ನಾವು ಶ್ರೀಮದ್ ಭಗವದ್ಗೀತೆಯ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಸಹಜವಾಗಿ ಪ್ರಶ್ನೆ ಬರ್ತದೆ ನಮಗೆ, ಯಾಕೆ ಅಭ್ಯಾಸ ಮಾಡಬೇಕು, ಭಗವದ್ಗೀತೆ ಮಹತ್ವ ಏನು ನಮ್ಮ ಜೀವನದಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಅದನ್ನು ನಾವು ವಿಶ್ಲೇಷಣೆ ಮಾಡೋಣ. ಶ್ರೀಮದ್ ಭಗವದ್ಗೀತೆ ನಮ್ಮ ಜೀವನದ ಒಂದು ಮ್ಯಾನ್ಯುಯಲ್, ಕೈಪಿಡಿ ಅಂತ ಹೇಳ್ತೇವೆ. ಮ್ಯಾನ್ಯುಯಲ್ ಅಂದ್ರೇನು? ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಖರೀದಿ ಮಾಡಲಿಕ್ಕೆ ಹೋದಾಗ, ಒಂದು ಉಪಕರಣ ಆಗಲಿ, ಒಂದು ವಾಹನ ಆಗಲಿ ಖರೀದಿ ಮಾಡಲಿಕ್ಕೆ ಹೋದಾಗ ಅದರೊಟ್ಟಿಗೆ ಅವರೊಂದು ಪುಸ್ತಕವನ್ನು ಕೊಡ್ತಾರೆ. ಆ ಪುಸ್ತಕದಲ್ಲಿ ಆ ಉಪಕರಣದ ಬಗ್ಗೆ ಪೂರ್ತಿ ಮಾಹಿತಿ ಇರ್ತದೆ. ಏನು ಅಪೇಕ್ಷತೆ ಇರ್ತದೆ? ನಾವು ಆ ಒಂದು ಪುಸ್ತಕವನ್ನು, ಆ ಒಂದು ಮ್ಯಾನ್ಯುಯಲ್ನ ಓದಬೇಕು. ಆ ಉಪಕರಣದ ಬಗ್ಗೆ ಸರಿಯಾಗಿ ಮಾಹಿತಿ, ಅದರದ್ದು ಮೆಥಡ್ ಆಫ್ ವರ್ಕಿಂಗ್, ಅದನ್ನು ಚೆನ್ನಾಗಿ ಹೇಗೆ ಉಪಯೋಗಿಸ್ಕೊಳ್ಬಹುದು ಮತ್ತು ಹೇಗೆ ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ದೀರ್ಘಕಾಲ ಅದು ಬಾಳಿಕೆ ಬರ್ತದೆ ಮತ್ತು ಯಾವೊಂದು ಉದ್ದೇಶಕ್ಕಾಗಿ ಆ ಒಂದು ಉಪಕರಣವನ್ನು ಅಥವಾ ವಾಹನವನ್ನು ನಿರ್ಮಿಸಲಾಗಿದೆಯೋ ಅದು ಸಾರ್ಥಕ ಆಗ್ತದೆ. ಇದು ಆ ಒಂದು ಮ್ಯಾನ್ಯುಯಲನ್ನು ಅಭ್ಯಾಸ ಮಾಡೋದ್ರಿಂದ ಅಪೇಕ್ಷಿತ ಇರ್ತದೆ. ಹಾಗೆಯೇ ಭಗವಂತ ಈ ಒಂದು ನಮಗೆ
ಶ್ರೇಷ್ಠವಾದಂತಹ ಒಂದು ಉಪಕರಣ ನೀಡಿದ್ದಾನೆ. ಶರೀರೇಂದ್ರಿಯ ಮನಸ್ಸಿನ ಸಂಘಾತ, ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಈ ಒಂದು ಉಪಕರಣ ಶ್ರೇಷ್ಠವಾದ, ಅದು ಕೂಡ ಮನುಷ್ಯ ಜನ್ಮದ ಉಪಕರಣ ಶ್ರೇಷ್ಠ. ಈ ಉಪಕರಣವನ್ನು ಕೊಟ್ಟಾಗ ಈ ಒಂದು ಉಪಕರಣದ ಅಭ್ಯಾಸ, ಈ ಶರೀರದ ಅಭ್ಯಾಸವನ್ನು ಮಾಡಬೇಕು, ಶರೀರದಲ್ಲಿರುವಂಥ ಭಾಗಗಳ ಅಭ್ಯಾಸ ಮಾಡಬೇಕು. ವೇದಾಂತ ದೃಷ್ಟಿಯಿಂದ, ಶಾಸ್ತ್ರ ದೃಷ್ಟಿಯಿಂದ ನಾವು ಮೆಡಿಕಲ್ ಕಾಲೇಜಿಗೆಲ್ಲ ಹೋಗಿ ಇದರ ಅನಾಟಮಿ ಫಿಸಿಯಾಲಜಿ ಎಲ್ಲ ಅಭ್ಯಾಸ ಮಾಡ್ತೇವೆ. ಅದು ಬೇರೆ ರೀತಿಯ ಅಭ್ಯಾಸ ಆಯಿತು, ಅದು ಮಟೀರಿಯಲ್, ಅಂದರೆ ಲೌಕಿಕ ದೃಷ್ಟಿ ಅಭ್ಯಾಸ ಆಯಿತು. ನಾವು ಪಾರಮಾರ್ಥಿಕವಾಗಿ ಅಭ್ಯಾಸ ಮಾಡಬೇಕು. ಮತ್ತು ಇದನ್ನು ಹೇಗೆ, ಈ ಒಂದು ಶರೀರವನ್ನು, ಭಗವಂತ ನಮ್ಗೆ ಕೊಟ್ಟಿರುವಂತಹ ಶರೀರವನ್ನು ಹೇಗೆ ಉಪಯೋಗಿಸಿಕೊಂಡ್ರೆ ಇದು ನಾವು ಪಡ್ಕೊಂಡದ್ದು ಸಾರ್ಥಕ ಆಗ್ತದೆ ಅನ್ನುವಂಥ ಈ ಒಂದು ಸಾರ್ಥಕತೆಯನ್ನು ಗಳಿಸುವಂಥ ಒಂದು ವಿಧಾನವನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಶ್ರೀಮದ್ ಭಗವದ್ಗೀತೆ ಅಭ್ಯಾಸ ಮಾಡಬೇಕು. ಯಾಕಂದರೆ ನಮ್ಮ ಈ ಒಂದು ಜೀವನವನ್ನು ಹೇಗೆ ಸಾಗಿಸಬೇಕು, ಹೇಗೆ ಸಾಗಿಸಿದರೆ ಜೀವನ ಸಾರ್ಥಕ ಆಗ್ತದೆ ಅನ್ನುವಂಥ ಒಂದು ವಿಚಾರಗಳನ್ನು, ಜ್ಞಾನವನ್ನು ಭಗವಂತ ಇದರಲ್ಲಿ ನೀಡ್ತಾನೆ. ಆದ್ದರಿಂದ ಇದನ್ನು ಯಾವಾಗ ಅಭ್ಯಾಸ ಮಾಡಬೇಕು? ಬಾಲ್ಯದಲ್ಲಿಯೇ ಅಭ್ಯಾಸ ಮಾಡಬೇಕು. ಮೊದಲಿನ ಕಾಲದಲ್ಲಿ ಗುರುಕುಲದಲ್ಲಿ ಹೇಗೆ ಒಂದು ಉಪನಯನ ಆದ ಕೂಡಲೇ ಗುರುಕುಲಕ್ಕೆ ಹೋಗ್ತಾ ಇದ್ದ ಒಟ್ಟು, ಆವಾಗಲೇ ಅಲ್ಲಿ ಗುರುಕುಲದಲ್ಲಿ ಅವನಿಗೆ ಇದರ ಅಭ್ಯಾಸ ಆಗ್ತಾ ಇತ್ತು. ಆದರೆ ಈಗ ದುರದೃಷ್ಟವಶಾತ್ ನಮ್ಮ ಒಂದು ಪಠ್ಯ ಒಂದು ಶಿಕ್ಷಣದಿಂದ, ಜನರಲ್ ಎಜುಕೇಷನ್ನಿಂದ ಆಧ್ಯಾತ್ಮಿಕತೆ ಹೊರಟೋಗ್ಬಿಟ್ಟಿದೆ. ಆದ್ದರಿಂದ ನಾವು ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಆದಷ್ಟು ಬೇಗ. ಈಗಲೂ ಕೂಡ ಪರವಾಗಿಲ್ಲ, ಅಪ್ ಟು ದೇರ್ ನಹಿ ಬಂದೆ, ಬೆಟರ್ ಟು ಬಿ ಲೇಟ್ ದ್ಯಾನ್ ನೆವರ್ ಅಂತ ಹೇಳ್ತೇವೆ. ಮುಖ್ಯವಾಗಿ ಜೀವನದ ವಿವಿಧ ಆಯಾಮಗಳ ಬಗ್ಗೆ ಶ್ರೀಮದ್ ಭಗವದ್ಗೀತೆ ನಮ್ಗೆ ಹೇಳ್ತದೆ. ಪುರುಷಾರ್ಥಗಳನ್ನು ಹೇಗೆ ಸಾಧಿಸಬೇಕು, ಅರ್ಥ ಮತ್ತು ಕಾಮಗಳನ್ನು ಬೇಡ ಅಂತ ಅಂದಿಲ್ಲ, ಆದರೆ ಧರ್ಮದ ಒಂದು ನೆಲಗಟ್ಟಿನ ಮೇಲೆ ಅರ್ಥ ಮತ್ತು ಕಾಮಗಳನ್ನು ಸಂಪಾದಿಸಿ ಅಂತತೋಗತ್ವ ನಮ್ಮ ಒಂದು ಇಡೀ ಒಂದು ಜೀವನವನ್ನು ನಾವು ನೇವಿಗೇಟ್ ಮಾಡಬೇಕು. ಎಲ್ಲಿ ನೇವಿಗೇಟ್ ಮಾಡಬೇಕು? ಮೋಕ್ಷದೆಡೆಗೆ, ಶಾಶ್ವತ ಸುಖ ಶಾಂತಿ ನೆಮ್ಮದಿಯ ಸ್ಥಿತಿಯೆಡೆಗೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ, ಯಾವ ಒಂದು ಸ್ಥಿತಿಗೆ ತಲುಪಿದ ಮೇಲೆ ಮತ್ತೆ ಪ್ರಾರಬ್ಧ ಭೋಗವನ್ನು ಭೋಗಿಸ್ಲಿಕ್ಕೆ ಜನ್ಮವನ್ನು ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲವೋ ಆ ಸ್ಥಿತಿ, ಆ ಧಾಮ ನಂದು ಅಂತ ಹೇಳ್ತಾನೆ, ತನ್ನದು ಅಂತ ಹೇಳ್ತಾನೆ. ಇನ್ನು ಶ್ರೀಮದ್ ಭಗವದ್ಗೀತೆಯನ್ನು ಪ್ರಸ್ಥಾನತ್ರಯಗಳಲ್ಲಿ ಒಂದು ಅಂತ ಹೇಳ್ತೇವೆ. ಕಳಸಲ್ ಇದನ್ನು ಚಿಂತನೆ ಮಾಡಿದ್ದೇವೆ. ಪ್ರಸ್ಥಾನತ್ರಯ ಅಂದರೆ ನಮ್ಮ ಜೀವನದ ಒಂದು ಸಾಫಲ್ಯತೆಯನ್ನು ಕಂಡುಕೊಳ್ಳುವುದರಲ್ಲಿ ನಮ್ಮ ಜೀವನದ ಮೇಲೆ ಬೆಳಕು ಚೆಲ್ಲುವಂತಹ ಒಂದು 3 ಗ್ರಂಥಗಳು ಪ್ರಸ್ಥಾನತ್ರಯಗಳು. ಉಪನಿಷತ್ತುಗಳು, ಶ್ರುತಿ ಪ್ರಸ್ಥಾನ, ಬ್ರಹ್ಮಸೂತ್ರಗಳು, ಸೂತ್ರ ಪ್ರಸ್ಥಾನ ಮತ್ತು ಶ್ರೀಮದ್ ಭಗವದ್ಗೀತೆ ಸ್ಮೃತಿ ಪ್ರಸ್ಥಾನ. ಕೆಲವರಿಗೆ ನಾವು ಅನೇಕ ಕಡೆಗಳ ಸತ್ಸಂಗ ತೆಗೆದುಕೊಂಡಾಗ ಜನರು ಒಂದು ಪ್ರಶ್ನೆ ಮಾಡ್ತಾರೆ. ಕ್ರಿಶ್ಚಿಯನ್ರಿಗೆ ಬೈಬಲ್ ಅನ್ನುವಂಥದ್ದೊಂದು ಒಂದೇ ಗ್ರಂಥ ಇದೆ, ಮುಸ್ಲಿಮರಿಗೆ ಖುರಾನ್ ಅನ್ನುವಂಥ ಒಂದೇ ಗ್ರಂಥ ಇದೆ, ನಮಗೆ ಮಾತ್ರ ಇಷ್ಟೆಲ್ಲ ಗ್ರಂಥಗಳು, ನಮ್ಮ ಒಂದು ಸನಾತನ ಹಿಂದೂ ಧರ್ಮದ ಒಂದು ಆಧಾರ ಗ್ರಂಥ ಯಾವುದು? ಅದಕ್ಕೆ ಉತ್ತರ ಶ್ರೀಮದ್ ಭಗವದ್ಗೀತೆ. ಆದ್ದರಿಂದ ಧೈರ್ಯವಾಗಿ ನಾವು ಹೇಳ್ಬೋದು ಶ್ರೀಮದ್ ಭಗವದ್, ಯಾಕಂದರೆ ನಮ್ಮ ಜೀವನದ ಮೇಲೆ ಬೆಳಕು ಚೆಲ್ಲುವಂತಹ, ಮಾರ್ಗದರ್ಶನ ಮಾಡುವಂತಹ ಸಕಲ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಪರಿಪೂರ್ಣವಾದಂತಹ ಒಂದು ಗ್ರಂಥ ಅಂದರೆ ಶ್ರೀಮದ್ ಭಗವದ್ಗೀತೆ. ಅದನ್ನು ಕೇವಲ ಗ್ರಂಥ ಅಂತ ತೆಗೆದುಕೊಳ್ಳಬಾರದು. ಗ್ರಂಥನವೇಹ ಶ್ರೀಕೃಷ್ಣ. ಸಂತರು ಹೇಳ್ತಾರೆ, ಇದನ್ನು ಕೇವಲ ಒಂದು ಪುಸ್ತಕ, ಒಂದು ಗ್ರಂಥ ಅಂತ ಪರಿಗಣಿಸಬೇಡಿ, ಇದು ಶ್ರೀಕೃಷ್ಣನೇ ಇದ್ದಾನೆ. ಯಾರು ಶ್ರೀಮದ್ ಭಗವದ್ಗೀತೆ ಅಭ್ಯಾಸ ಮಾಡ್ತಾರೆ ಅವ್ರಿಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ, ಗ್ರಂಥವನ್ನು ಓದ್ತಾ ಓದ್ತಾ ಶ್ರೀಕೃಷ್ಣನೇ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ, ಶ್ರೀಕೃಷ್ಣನೇ ಗುರುವಾಗಿ, ಜಗದ್ಗುರು ಅವನು ಗುರುವಾಗಿ ನಮ್ಗೆ ಮಾರ್ಗದರ್ಶನ ಇರ್ತಾನೆ ಅನ್ನುವಂಥ ಆ ಒಂದು ಅನುಭವ ಅವರಿಗೆ ಆಗ್ತದೆ. ಇನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ವರ್ಣಾಶ್ರಮ ವ್ಯವಸ್ಥೆ, ಯಾಕಂದರೆ ಹಿಂದೂ ಧರ್ಮ ಇದರ ಮೂಲ ಜೀವಾಳ ಅಂದರೆ ವರ್ಣಾಶ್ರಮ ವ್ಯವಸ್ಥೆ. 4 ವರ್ಣಗಳು ಮತ್ತು 4 ಆಶ್ರಮಗಳು. ಬ್ರಾಹ್ಮಣ ವರ್ಣ, ಕ್ಷತ್ರಿಯ ವರ್ಣ, ವೈಶ್ಯ ವರ್ಣ ಮತ್ತು ಶೂದ್ರ ವರ್ಣ. ಇವುಗಳ ಬಗ್ಗೆ ವಿಶ್ಲೇಷಣೆ. ಬ್ರಾಹ್ಮಣ ವರ್ಣದ ಕರ್ಮಗಳೇನು? ಗುಣಕರ್ಮ. ನೆನ್ಪಿಟ್ಕೊಳ್ಳಿ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಅದರಿಂದ ಗುಣ ಮತ್ತು ಕರ್ಮ, ಬ್ರಾಹ್ಮಣನ ಗುಣ ಏನಿರಬೇಕು ಅವನ ಕರ್ಮಗಳೇನಿರಬೇಕು, ಕ್ಷತ್ರಿಯನ ಗುಣಗಳು ಹೇಗಿರ್ತವೆ ಅವನ ಕರ್ಮಗಳು ಹೇಗಿರ್ತವೆ, ವೈಶ್ಯನ ಗುಣಗಳು ಹೇಗಿರ್ತವೆ ಅವನ ಕರ್ಮಗಳು ಹೇಗಿರ್ತವೆ, ಅದೇ ರೀತಿ ಶೂದ್ರ. ಹೀಗೆ ಇವುಗಳ ವರ್ಣದ ಶಿಸ್ತು ಬಗ್ಗೆ ಆಯಿತು. ಇನ್ನು ಆಶ್ರಮಗಳು, ಮುಖ್ಯವಾಗಿ
ಎರಡು ರೀತಿಯ ಒಂದು ಪ್ರವೃತ್ತಿ ಮಾರ್ಗ ಮತ್ತು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದಲ್ಲಿ ಗೃಹಸ್ಥಾಶ್ರಮ, ನಿವೃತ್ತಿ ಮಾರ್ಗದಲ್ಲಿ ಸನ್ಯಾಸಾಶ್ರಮ. ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಘ. ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಭಗವದ್ಗೀತೆಯಲ್ಲಿ ಎರಡೂ ಜೀವನ ಪ್ರಣಾಳಿಯನ್ನು ಭಗವಂತ ಹೇಳ್ತಾನೆ. ಪ್ರವೃತ್ತಿ ಮಾರ್ಗದಲ್ಲಿ ಮುಖ್ಯವಾಗಿ ಗೃಹಸ್ಥಾಶ್ರಮದಲ್ಲಿ ಅನೇಕ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಮುಂದುವರಿಯುವಂಥದ್ದು. ಕೆಲವರಿಗೆ ಸಂದೇಹ ಇರ್ತದೆ, ಮೋಕ್ಷ ಪ್ರಾಪ್ತಿಗಾಗಿ ಸನ್ಯಾಸವನ್ನು ಸ್ವೀಕರಿಸಲೇಬೇಕೇನು? ಅವಶ್ಯಕತೆ ಇಲ್ಲ. ಭಗವಂತ 4ನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಥವಾ ಕರ್ಮ ಸನ್ಯಾಸ ಯೋಗ ಅಧ್ಯಾಯಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ, ಸನ್ಯಾಸವನ್ನು ತೆಗೆದುಕೊಳ್ಳದ ಅವಶ್ಯಕತೆ ಇಲ್ಲ. ಗೃಹಸ್ಥನು ಮುಂದೆ ಹೋಗ್ತಾ ಹೋಗ್ತಾ ಅವನು ಆಟಿಟ್ಯೂಡ್, ಅವನ ಒಂದು ತಾನು ಮಾಡುವಂತಹ ಕರ್ಮದ ಬಗ್ಗೆ ಅವನ ಒಂದು ದೃಷ್ಟಿಕೋನವನ್ನು ಬದಲಿಸಿಕೊಳ್ಳಬೇಕು ಮತ್ತು ಜ್ಞಾನವನ್ನು ತಿಳಿದುಕೊಂಡು ಶ್ರೀಮದ್ ಭಗವದ್ಗೀತೆ ಅಭ್ಯಾಸ ಮಾಡಿ ಜ್ಞಾನವನ್ನು ತಿಳಿದುಕೊಂಡು ಅದರಲ್ಲಿ ಅಳವಡಿಸಿಕೊಂಡು ಅವನು ಮೋಕ್ಷದೆಡೆಗೆ ಹೋಗಬಹುದು. ಜನಕರಾಯನ ಉದಾಹರಣೆ ಕೊಡ್ತಾನೆ. ಆದ್ದರಿಂದ ಮೋಕ್ಷ ಪ್ರಾಪ್ತಿಗಾಗಿ ಸಂಸಾರದಲ್ಲಿನ ಕರ್ತವ್ಯಗಳನ್ನು ಸ್ವರೂಪವಾಗಿ ತ್ಯಾಗ ಮಾಡೋದು ಅವಶ್ಯಕತೆ ಇಲ್ಲ. ಇದು ಬಹಳ ಮುಖ್ಯವಾದಂತಹ ಒಂದು ಮಾರ್ಗದರ್ಶನ. ಇನ್ನು ಪ್ರಾರಬ್ಧ, ಮನುಷ್ಯನ ಒಂದು ಮುಖ್ಯವಾದಂತಹ ಒಂದು ಉದ್ದೇಶ, ಜನ್ಮಕ್ಕೆ ಬಂದಿರುವಂತಹ ಉದ್ದೇಶ. ಮತ್ತು ಬಹಳ ಸಲ ನಮಗೆ ಸಿಹಿ ಪ್ರಾರಬ್ಧವನ್ನು ಭೋಗಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದರೆ ಕಹಿ ಪ್ರಾರಬ್ಧ ಬಂದಾಗ, ದುಃಖ ಬಂದಾಗ ನಮ್ಮ ಮನಸ್ಸೆ, ಅಯ್ಯೋ ದೇವರು ನಮಗೆ ಯಾಕೆ ಇಂಥ ಒಂದು ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳಿ. ಪ್ರಾರಬ್ಧವನ್ನು ಪಾರು ಮಾಡೋದು ಹೇಗೆ? ಮುಖ್ಯವಾಗಿ ಜ್ಞಾನದಿಂದ. ಪ್ರಾರಬ್ಧನು ಯಥೈಧಾಂಶ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಜ್ಞಾನಾಗ್ನಿಯು ಸಕಲ ಕರ್ಮ, ಇಲ್ಲಂದ್ರೆ ಪ್ರಾರಬ್ಧ ಕರ್ಮ ಇರಬಹುದು ಅಥವಾ ಸಂಚಿತ ಕರ್ಮ ಇರಬಹುದು ಅಥವಾ ಆಗಾಮಿ ಇವುಗಳನ್ನು ನಾಶ ಮಾಡ್ತದೆ. ಆದ್ದರಿಂದ ಆ ಜ್ಞಾನವನ್ನು ಪಡೆದುಕೊಳ್ಳೋದು ಹೇಗೆ? ಇದು ಭಗವದ್ಗೀತೆ ಡೀಲ್ ಮಾಡ್ತದೆ. ಹಾಗೇನೆ ಕೇವಲ ಕರ್ಮದಿಂದಲೂ ಕೂಡ ಪೂಜ್ಯ ಪರಮಾರ್ಥಾನಂದ ಸ್ವಾಮೀಜಿಯವರು ಹೇಳ್ತಾರೆ, ಕೇವಲ ಭಗವದ್ಗೀತೆಯ ಕರ್ಮದ ಒಂದು ನಾವು ಜಾಡು ಹಿಡ್ಕೊಂಡು ಹೋದರೂ ಕೂಡ ನಾವು ಸುಮಾರು 90% ಭಾವನಾತ್ಮಕ ಸಂಸಾರ, ಅಂದ್ರೆ ನಮಗೆ ಬಹಳಷ್ಟು ಸಲ ಬರೋದು ಭಾವನಾತ್ಮಕ ಸಂಸಾರನೇ. ಬುದ್ಧಿಯಿಂದ ಏನು ತಿಳ್ಕೊಳ್ಳದೇ ಇರಲಿ, ನಾವು ಸುಖ ಪಡೋದು ದುಃಖ ಪಡೋದು ನಾವು ಅಟ್ ಮೆಂಟಲ್ ಲೆವೆಲ್, ಸೈಕಲಾಜಿಕಲ್ ಲೆವೆಲ್, ಭಾವನೆಗಳಿಂದ. ಆದ್ರಿಂದ ಆ ಭಾವನಾತ್ಮಕ ಸಂಸಾರವನ್ನು 90% ಜ್ಞಾನ ಪ್ರಾಪ್ತಿ ಇಲ್ಲದೇ ಇದ್ರೂ ಕೂಡ, ಮೋಕ್ಷ ಪ್ರಾಪ್ತಿ ಇಲ್ಲದೇ ಇದ್ರೂ ಕೂಡ ನಾವು ಮಾಡಬಹುದು ಅಂತ ಪರಮಾರ್ಥಾನಂದಿಯವರು ಹೇಳ್ತಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ನಮ್ಮ ಇನ್ನೊಂದು ನಮ್ಗೆ ತಗುಲಿರುವಂತಹ ಒಂದು ದೊಡ್ಡ ರೋಗ ಪುನರಪಿ ಜನನಂ ಪುನರಪಿ ಮರಣಂ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನ. 13ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಹುಟ್ಟು ಸಾವು ಮತ್ತು ರೋಗ ರುಜಿನಗಳ ವೃದ್ಧಾಪ್ಯ ಇದು ದೋಷ ಅಂತೇಳಿ. ದೋಷ ಅಂದ್ರೆ ಇವನ್ ನಿವಾರಿಸಿಕೊಳ್ಳಬೇಕು. ಇದನ್ನು ಹೇಗೆ ನಿವಾರಿಸಿಕೊಳ್ಳೋದು? ಯಾಕಂದ್ರೆ ಮನುಷ್ಯ ಈ ಒಂದು ಜನ್ಮ ಮತ್ತು ಪುನರ್ಜನ್ಮದ ಒಂದು ಜಾಲದಲ್ಲಿ ಸಿಲುಕಿದ್ದಾನೆ. ಇದಕ್ಕೆ ನಾವು ಮಾಯಾಜಾಲ ಅಂತ ಹೇಳ್ತೇವೆ. ಭಗವಂತ ಹೇಳ್ತಾನೆ, ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತೆ ತರಂತಿದೆ. ಯಾರು ತನಗೆ ಶರಣಾಗ್ತಾರೋ, ಸಂಪೂರ್ಣ ಶರಣಾಗ್ತಾರೋ ಅವರನ್ನು ನಾನು ಮಾಯೆಯಿಂದ ನಾನು ಮೇಲಕ್ಕೆ ಎಬ್ಬಿಸ್ತೇನೆ. ಟ್ರಾನ್ಸೆಂಡ್ ಮಾಯಾ. ಇದು ಬಹಳ ಮುಖ್ಯವಾದಂತಹ, ಅಂದರೆ ಇವೆಲ್ಲ ನಾನು ಏನು ಹೇಳಿ ಪ್ರಯತ್ನ ಮಾಡಿ ಜೀವನದಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಏನು ಪ್ರಶ್ನೆಗಳಿದ್ದಾವೆ, ಅವೆಲ್ಲಕ್ಕೂ ಉತ್ತರ ಇದೆ. ಪರಿಪೂರ್ಣವಾದ ಉತ್ತರ ಶ್ರೀಮದ್ ಭಗವದ್ಗೀತೆಯಲ್ಲಿದೆ. ಸಂಸಾರ ದುಃಖದಿಂದ ಹೇಗೆ ಪಾರು ಮಾಡಬೇಕು? ಭಗವಂತನೇ ಹೇಳ್ತಾನೆ, ದುಃಖಾಲಯಂ ಅಶಾಶ್ವತಂ ಲೋಕಂ ಅನಿತ್ಯಂ ಅಸುಖಂ ಜನ್ಮ. ಹಾಗಾದ್ರೆ ಈ ಒಂದು ಸಂಸಾರದಲ್ಲಿ ಎಳ್ಳಷ್ಟು ಸುಖ ಆದರೆ ಪರ್ವತದಷ್ಟು ದುಃಖ ಅಂತ ಹೇಳ್ತೇವೆ. ದುಃಖದಿಂದ ಪಾರಾಗೋದು ಹೇಗೆ? ದುಃಖದಿಂದ ಪಾರಾಗ್ಲಿಕ್ಕೆ ಒಂದೇ ಒಂದು ಮಾರ್ಗ ಇದೆ, ಜ್ಞಾನ. ಯಾಕಂದ್ರೆ ದುಃಖ ಯಾತರ ಮ್ಯಾನಿಫೆಸ್ಟೇಷನ್? ಅಜ್ಞಾನದ ಮ್ಯಾನಿಫೆಸ್ಟೇಷನ್. ಅವಿದ್ಯಾ, ಕಾಮ, ಕರ್ಮ ಮತ್ತು ಪಾಪದಿಂದ ದುಃಖ. ಆದ್ದರಿಂದ ಅವಿದ್ಯೆಯನ್ನು ದೂರ ಮಾಡಬೇಕು, ಅದರಿಂದ ಕಾಮನೆಗಳು ದೂರ ಆಗಬೇಕು. ಅವನು ಭಗವಂತ ಜೀವನ ಮುಕ್ತನ ಜ್ಞಾನಿಯ ಒಂದು ಲಕ್ಷಣಗಳನ್ನು 2ನೇ ಅಧ್ಯಾಯದಲ್ಲಿ ಇಷ್ಟು ಸುಂದರವಾಗಿ ವಿವರಿಸ್ತಾನೆ. ಅವನು ಸದಾಕಾಲ ಅವನು ತನ್ನ ಸುಖಕ್ಕಾಗಿ ಆತ್ಮನೇವಾತ್ಮನ ತುಷ್ಟ. ಅವನು ತನ್ನಿಂದ ತಾನೇ ಹೇಗೆ ನಾವು ಒಂದು ಮನೆಯಲ್ಲಿ ಒಂದು ಬೋರ್ವೆಲ್ ಇದ್ರೆ ಹೇಗೆ ತನ್ನಿಂದ ತಾನೇ ನೀರು ಬರ್ತಾನೆ ಇರ್ತದೆ, ಪೆರೆನ್ನಿಯಲ್ ವಾಟರ್ ಸಪ್ಲೈ, ಹಾಗೆ ಆತ್ಮಾನಂದದ ಒಂದು ಪೆರೆನ್ನಿಯಲ್ ಸಪ್ಲೈ ಆಫ್ ಬ್ಲಿಸ್. ಅದಕ್ಕಾಗಿ ಅವನು ಸುಖಕ್ಕಾಗಿ ಬಾಹ್ಯ ವಸ್ತುಗಳನ್ನು ಅವಲಂಬಿಸುವುದು ಅವಶ್ಯಕತೆನೇ ಇಲ್ಲ. ಹೀಗೆ
ಒಂದು ಆತ್ಮಾನಂದದ ಒಂದು ಶಾಶ್ವತವಾದ ಸೆಲೆಯನ್ನು ಕಂಡ್ಕೊಳ್ತಾನೆ. ಮತ್ತು ಅಲ್ಟಿಮೇಟ್ಲಿ ಅಮರತ್ವ, ಮೋಕ್ಷ. ಆವಾಗಲೇ ಹೇಳಿದಂಗೆ ಭಗವಂತನನ್ನು ತಿಳ್ಕೊಂಡವನಿಗೆ ಮತ್ತೆ ಜನ್ಮವೆಲ್ಲ ಯದ್ಗತ್ವ ನ ನಿವರ್ತಂತೆ ತದ್ಧಾಮ ಪರಮಮ್ಮ. ಯಾವನು ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಳ್ತಾನೋ ಅವನು ಮತ್ತೆ ಪುನರ್ಜನ್ಮ ಇಲ್ಲ ಅನ್ನುವಂಥ ಒಂದು ಆಶ್ವಾಸನೆ ಭಗವಂತ ನೀಡ್ತಾನೆ. ಇನ್ನು ಕೆಲವರಿಗೆ ಜ್ಞಾನದ ಒಂದು ಆಸೆ ಇರ್ತದೆ. ಅವರು ಭಗವದ್ಗೀತೆ ಯಾವ ದೃಷ್ಟಿಯಿಂದ ನೋಡ್ಬೋದು? ಅನೇಕ ಚಿಂತಕರು, ಪಾಶ್ಚಾತ್ಯ ಚಿಂತಕರು ಕೂಡ, ಫಿಲಾಸಫರ್ಸ್ ಕೂಡ ಭಗವದ್ಗೀತೆಯನ್ನು ಒಂದು ಅವರು ತಾತ್ವಿಕ ದೃಷ್ಟಿಯಿಂದ ಅಭ್ಯಾಸ ಮಾಡ್ತಾರೆ. ಇದೊಂದು ಪರಿಪೂರ್ಣ ಫಿಲಾಸಫಿಕಲ್ ಒಂದು ಬುಕ್, ಟೆಕ್ಸ್ಟ್ ಅಂತ ಹೇಳ್ಬೋದು. ಸ್ವಾಧ್ಯಾಯ ಗ್ರಂಥ, ಮೋಕ್ಷಶಾಸ್ತ್ರಾಣಂ ಅಧ್ಯಯನಂ. ಯಾವ ಗ್ರಂಥಗಳ ಅಧ್ಯಯನದಿಂದ, ಅಧ್ಯಾಪನದಿಂದ, ತಿಳ್ಕೊಳ್ಳೋದ್ರಿಂದ ಮೋಕ್ಷ ಪ್ರಾಪ್ತಿ ಆಗ್ತದೋ, ಶಾಶ್ವತವಾದಂತಹ ಸುಖ, ಶಾಂತಿ, ನೆಮ್ಮದಿ ಸಿಗ್ತದೋ ಆ ಒಂದು ಗ್ರಂಥಕ್ಕೆ ನಾವು ಸ್ವಾಧ್ಯಾಯ ಗ್ರಂಥ ಅಂತ ಹೇಳ್ತೇವೆ. ಅಂಥ ಒಂದು ಶ್ರೇಷ್ಠವಾದ ಸ್ವಾಧ್ಯಾಯ ಗ್ರಂಥ ಶ್ರೀಮದ್ ಭಗವದ್ಗೀತೆ. ವ್ಯಾಸರು ಹೇಳ್ತಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರ ವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸೃತ. ಇದೊಂದು ಪರಿಪೂರ್ಣವಾಗಿರುವಂತಹ ಒಂದು ಗ್ರಂಥ. ಇದನ್ನು ಓದಿದ ಮೇಲೆ ಮತ್ತೆ ಬೇರೆ ಏನಾದರೂ ಗ್ರಂಥಗಳು ಓದೋದು ಅವಶ್ಯಕತೆ ಇದೆ ಅನ್ನುವಂಥ ಒಂದು ಪ್ರಶ್ನೆ. ಇದು ಪ್ರಶ್ನೆ ಅಲ್ಲ, ಉತ್ತರ ಕೂಡ ಅದರಲ್ಲಿದೆ. ಬೇರೆ ಯಾವುದೇ ಗ್ರಂಥವನ್ನು ಓದುವಂಥ ಒಂದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಸ, ಪರಮಾತ್ಮನ, ಭಗವಾನ್, ಪೂರ್ಣ ನಾರಾಯಣನ ಪೂರ್ಣ ಕಲೆಯಿಂದ ಅವನು ನೀಡಿದಂಥ ದಿವ್ಯ ಉಪದೇಶ. ಅನೇಕರಿಗೆ ಉಪನಿಷತ್ತುಗಳ ಅಭ್ಯಾಸ. ನಮ್ಮ ಸನಾತನ ಹಿಂದೂ ಧರ್ಮದ ಮೂಲ ಗ್ರಂಥಗಳು ಉಪನಿಷತ್ತುಗಳು. ಆದರೆ ಉಪನಿಷತ್ತಿಗೆ ಅಭ್ಯಾಸಕ್ಕೆ ಕೆಲವೊಂದು ಅಧಿಕಾರ ಬೇಕಾಗ್ತದೆ. ಆ ಅಧಿಕಾರವನ್ನು ಪಡೆದವರೇ ಉಪನಿಷತ್ತನ್ನು ಪ್ರವೇಶಿಸಬಹುದು ಮತ್ತು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಂದ ತಿಳ್ಕೊಳ್ಬೇಕಂತ ಇದೆ. ಆದರೆ ಆ ಒಂದು ಕಠಿಣ ಸಾಧ್ಯವಾಗಿರುವಂತಹ ಉಪನಿಷತ್ತಿನ ಅಭ್ಯಾಸವನ್ನು ಭಗವಂತ ನಮಗೆ ಸರಳ, ಸುಂದರ, ಸುಲಭವಾಗಿರುವಂತಹ ಒಂದು ಸಂವಾದದ ರೂಪದಲ್ಲಿ ಶ್ರೀಮದ್ ಭಗವದ್ಗೀತೆ ನೀಡ್ತಾನೆ. ಮಧುಸೂದನ ಸರಸ್ವತಿ ಹೇಳ್ತಾರೆ, ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲ ನಂದನಃ ಪಾರ್ಥೋ ವಸ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ. ಅಮೃತ ತುಲ್ಯವಾಗಿರುವಂತಹ ಒಂದು ಗೀತೆಯನ್ನ, ಶ್ರೀಕೃಷ್ಣ ಪರಮಾತ್ಮನು ಹೇಗೆ ನೀಡಿದ, ಆ ಒಂದು ಹಾಲನ್ನು ಹೇಗೆ ಹಿಂಡಿದ ಅವನು, ಹೇಳಿ ಕೇಳಿ ಗೌಳಿಗ, ಗೋಪಾಲ. ಆದ್ರಿಂದ ಹಾಲನ್ನು ಹಿಡ್ಲಿಕ್ಕೆ ಅವನಕ್ಕಿಂತ ಒಳ್ಳೆಯವರು ಯಾರು ಸಿಗ್ಬೋದು ನಮಗೆ? ಆದ್ರಿಂದ ಅವನೇನ್ ಮಾಡ್ತಾನೆ, ಎಲ್ಲ ಉಪನಿಷತ್ತುಗಳನ್ನು ಒಂದು ಆಕಳು, ಹಸು, ಎಲ್ಲ ಉಪನಿಷತ್ತುಗಳು ಒಂದು ಆಕಳು ಅಂತ ಇದ್ರೆ ಆ ಆಕಳಿನ ಒಂದು ಹಾಲನ್ನು ಅವನು ಹಿಂಡ್ತಾನೆ. ಮತ್ತು ಕರು ಯಾರು? ಮುಂದೆ ಕರು ಇಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಆಕಳ ಹಾಲು ಹಿಂಡಬೇಕಾದ್ರೆ ಕರುವನ್ನು ಮುಂದೆ ನಿಲ್ಲಿಸ್ಬೇಕು, ಅಂದ್ರೆ ಹಾಲು ಬಿಡ್ತದೆ ಆಕಳು. ಪಾರ್ಥನೇ, ಅರ್ಜುನನೇ ಆಕಳು. ಅಂದ್ರೆ ನಾವೆಲ್ಲರೂ ಪಾರ್ಥರು, ನಾವೆಲ್ಲರೂ ಅರ್ಜುನರೇ. ಯಾಕಂದ್ರೆ ಯಾರು ಸಂದೇಹಗಳನ್ನು ಇಟ್ಟುಕೊಂಡು ಭಗವಂತನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ, ಮೊರೆ ಹೋಗ್ತಾರೆ, ಶರಣಾಗತರಾಗ್ತಾರೆ, ಅವರೆಲ್ಲರೂ ಅರ್ಜುನರೇ. ಶಿಷ್ಯಸ್ತೇಹಂ ಶಾಲಿಮಾಂ ತಾಂ ಪ್ರಪನ್ನಂ. ಎಲ್ಲಿ ತನಕ ಭಗವಂತನಿಗೆ ಶರಣಾಗುವುದಿಲ್ಲವೋ, ಶಿಷ್ಯತ್ವವನ್ನು ಹೊಂದುವುದಿಲ್ಲೋ, ಅಲ್ಲಿ ತನಕ ನಮಗೆ ಜ್ಞಾನ ಹೇಗೆ ಸಿಗ್ಬೇಕು? ಅದರಿಂದ ಇದು ಬಹಳ ಮುಖ್ಯವಾದದ್ದು. ಅದರಿಂದ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಮುಖ್ಯವಾಗಿ ಉಪನಿಷತ್ತುಗಳು 5 ವಿಚಾರಗಳನ್ನು ಒಳಗೊಂಡಿವೆ. ಜೀವ, ಜಗತ್ ಮತ್ತು ಈಶ್ವರ, ಆ ಒಂದು ವಿಚಾರ, ಮತ್ತು ಸಂಸಾರ ಬಂಧನ ಮತ್ತು ಮೋಕ್ಷ, ಮತ್ತು ಮೋಕ್ಷದ ಸಾಧನಗಳು, ಕರ್ಮಯೋಗ ಮತ್ತು ಜ್ಞಾನಯೋಗ. ಇವೆಲ್ಲ ಮಾಹಿತಿಯನ್ನು ಯಾವುದು ಉಪನಿಷತ್ತುಗಳು ನೀಡಲಾಗಿದೆಯೋ ಅವೆಲ್ಲ ಮಾಹಿತಿಯನ್ನು ಅತ್ಯಂತ ತಿಳಿಯಾದ ಶಬ್ದಗಳಿಗೆ ಭಗವಂತ ನಮಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಉಪಲಬ್ಧ ಮಾಡಿಕೊಡ್ತಾನೆ. ಇನ್ನು ಭಗವದ್ಗೀತೆಯ ಮಹತ್ವ ಕಲಿಯುಗದಲ್ಲಿ ಇನ್ನೂ ಹೆಚ್ಚು. ಗುರುಗಳು ಹೇಳ್ತಾರೆ, ಕಲಿಯುಗದಲ್ಲಿ 5 ಗಕಾರಗಳು ಬಹಳ ಮುಖ್ಯ. ಗೋವಿಂದನ ನಾಮ, ನಾವು ಹೇಳ್ತೇವೆ ಹರಿ ನಾಮ ಕಲಿಯುಗದಲ್ಲಿ ಶ್ರೇಷ್ಠ. ಗೋಪೂಜೆ, ಯಾಕಂದರೆ ಗೋವು 33 ಕೋಟಿ ದೇವತೆಗಳನ್ನು ಪ್ರತಿನಿಧಿಸ್ತದೆ. ಆದ್ದರಿಂದ ಗೋಪೂಜೆ ನಮಗೆ ಶ್ರೇಷ್ಠ. ಗಂಗಾ ಮಾತೆಯಲ್ಲಿ ಸ್ನಾನ, ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಸಕಲ ಪಾಪಗಳು ನಿವಾರಣೆ ಆಗ್ತವೆ. ಗಾಯತ್ರಿ ಮಂತ್ರ,
ಬುದ್ಧಿಯನ್ನು ಚುರುಕುಗೊಳಿಸಿ ಸಾಧನೆಗೆ ಅಣಿಗೊಳಿಸುವಂಥದ್ದು ಗಾಯತ್ರಿ ಮಂತ್ರ ಮತ್ತು ಮುಖ್ಯವಾಗಿ ಇವೆಲ್ಲವುಗಳಿಂದ ಮುಖ್ಯವಾಗಿ ಗೀತೆ, ಶ್ರೀಮದ್ ಭಗವದ್ಗೀತೆ. ಅದರಿಂದ ಗೀತೆಯ ಮಹತ್ವವನ್ನು ಮನೆಗಾಣಬೇಕು. ಶಾಸ್ತ್ರ ಹೇಳ್ತದೆ, ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶಃ ಜೀವನ್ ಮುಕ್ತ ಸವಿಜ್ಞೇಯೋ ದೇಹಾಂತೆ ಪರಮಂ ಪದಂ. ಅಷ್ಟು ಪುರಾಣದಲ್ಲಿ ಹೇಗೆ ಹೇಳಲಾಗಿದೆ, ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶಃ. ಒಂದು ವೇಳೆ ಅಧರ್ಮವಾದ ಗ್ರಂಥಗಳ ಪರಿಸ್ಥಿತಿಗೆ ಅನುಸಾರವಾಗಿ ಅಧರ್ಮಕ್ಕೀಡಾಗುವಂತೆ ಅಥವಾ ಅಧರ್ಮದ ಕರ್ಮಗಳನ್ನು ಮಾಡಿದರೂ ಕೂಡ, ಕೊಂಗಣಿಯಲ್ಲಿ ಭೂರಿಶ ಅಂತ ಹೇಳ್ತೇವೆ, ಆ ರೀತಿ ಅಂದರೆ ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲದನ್ನುವಂತಹ ಕರ್ಮಗಳನ್ನು ಮಾಡಿದರೂ ಕೂಡ ಆ ವ್ಯಕ್ತಿ ಒಂದು ವೇಳೆ ಅವನು ಗೀತೆಯ ಅರ್ಥವನ್ನು ದಿನಾಲು ಅನುಸಂಧಾನ ಮಾಡ್ತಾ ಇದ್ರೆ ಅವನು ಜೀವನ್ಮುಕ್ತನೇ ಜೀವನ್ಮುಕ್ತ ಸ ವಿಜ್ಞೇಯ. ಅವನನ್ನು ಜೀವನ್ಮುಕ್ತನದೇ ತಿಳಿಯಬೇಕು ಮತ್ತು ಅವನು ದೇಹಾಂತೆ ಪರಾಂತಕಾಲದಲ್ಲಿ ಪರಮಂ ಪದಂ ವಿದೇಹ ಮುಕ್ತಿಯನ್ನು ಅವನು ಪಡಿತಾನೆ ಅಂತ ಶಾಸ್ತ್ರ ಹೇಳ್ತದೆ. ಮುಖ್ಯವಾಗಿ ಗೀತೆಯಿಂದ ಚಿತ್ತಶುದ್ಧಿ, ಗೀತೆಯ ಒಂದು ಪಠನದಿಂದ, ಅಧ್ಯಯನದಿಂದ, ಅಧ್ಯಾಪನದಿಂದ ಏನು ಲಾಭ? ಮುಖ್ಯವಾಗಿ ಕೆಲವರಿಗೆ ಅನಿಸ್ಬೋದು ನಮ್ಗೆ ಸಂಸ್ಕೃತ ಬರೋದಿಲ್ಲ, ಗೀತೆ ಸಂಸ್ಕೃತದಲ್ಲಿದೆ, ಅಷ್ಟು ಸುಲಭವಿದ್ದರೂ ಕೂಡ ಇನ್ನು ನಮ್ಗೆ ಅರ್ಥ ಆಗೋದಿಲ್ಲ ಅಂತಿದ್ರು ಕೂಡ, ಅರ್ಥ ಆಗದೇ ಇದ್ದರೂ ಕೂಡ ಗೀತೆಯ ಒಂದು ಅನುಸಂಧಾನದಿಂದ ನಮಗೆ ಲಾಭ ಇದೆ. ಇದಕ್ಕಾಗಿ ಒಂದು ಗುರುಗಳು ಒಂದು ಕಥೆಯನ್ನು ಹೇಳ್ತಾರೆ, ದೃಷ್ಟಾಂತ ಹೇಳ್ತಾರೆ. ಒಬ್ಬ ಅಜ್ಜ ಇದ್ದ, ತಾವು ಕೇಳಿರ್ಲು ಕೂಡ ಬಹುದು. ಒಬ್ಬ ಅಜ್ಜ ಇದ್ದ. ಅಜ್ಜ ಅಂದಮೇಲೆ ಅವನಿಗೊಬ್ಬ ಮೊಮ್ಮಗ ಇರಬೇಕು. ದಿನಾಲು ಬೆಳಿಗ್ಗೆ ಅಜ್ಜ ದೇವರ ಪೂಜೆಗೆ ಎಂದು ಹೂ ಕೊಯ್ಲಿಕ್ಕೆ ಹೋಗೋದು, ಇವನ ಜೊತೆಲಿ ಮೊಮ್ಮಗ ಕೂಡ ಹೋಗೋದು. ಬಹಳ ಚೂಟಿಯಾದ ಬುದ್ಧಿವಂತನಾದ ಹುಡುಗ. ಹೋಗೋದು, ಆ ಪಾತ್ರೆ ತೆಗೆದುಕೊಂಡು ಆ ಪಾತ್ರೆಯಲ್ಲಿ ಎಲ್ಲ ಹೂಗಳನ್ನ ಹಾಕಿ ಬರೋದು, ಅದನ್ನು ವಿಂಗಡೆ ಮಾಡಿ ಮಾಲೆ ಮಾಡಿ ತೊಳೆದುಕೊಂಡು ಅಜ್ಜನಿಗೆ ಪೂಜೆ ಕೊಡೋದು. ಇವೆಲ್ಲ ಅವನು ಅಜ್ಜನಿಗೆಲ್ಲ ಅವನು ಮಾಡುವಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಧಿಯಲ್ಲಿ ಸಹಾಯ ಮಾಡ್ತಾ ಇದ್ದ. ಅಜ್ಜನ ಒಂದು ಅಭ್ಯಾಸ, ಒಂದು ಎಲ್ಲ ಪೂಜೆ ವಗೇರೆ ಆದಮೇಲೆ ಒಂದು ಭಗವದ್ಗೀತೆಯನ್ನು ತೆಗೆದುಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಅದನ್ನು ಪಠಣ ಮಾಡೋದು ದೊಡ್ಡಕ್ಕೆ. ಇವನು ಕೂಡ ಕೂತ್ಕೊಳ್ತಾ ಇದ್ದ. ಪ್ರಾರಂಭದಲ್ಲಿ 3-4 ದಿನ ಕೂತ ಮೇಲೆ ಅವನಿಗೊಂದು ಜಿಜ್ಞಾಸೆ, ಒಂದು ಸಂದೇಹ ಬಂತು ಮನಸ್ಸಿನಲ್ಲಿ. ಅವನು ಕೇಳ್ತಾನೆ, ಅಜ್ಜ ಇದು ನನಗೇನು ಸಂಸ್ಕೃತದಲ್ಲಿ ಇದೆ, ಇದು ನನಗಂತೂ ಅರ್ಥನೇ ಆಗೋದಿಲ್ಲ, ಏನು ಉಪಯೋಗ ಇದೆ ನಾನು ಇದನ್ನು ಕೇಳಿ, ನನಗೆ ಇದರ ರುಚಿ ಬರೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಅಜ್ಜ ಅವನಿಗೆ ಹೇಳೋದಕ್ಕಿಂತ ಮಾಡಿ ತೋರಿಸೋಣ ಅಂತ ಹೇಳ್ಕೊಂಡು ಅವನಿಂದ ಒಂದು ಕೆಲಸ ಮಾಡಿಸ್ತಾನೆ. ಏನು ಮಾಡ್ತಾನೆ, ಅವನು ಹೇಳ್ತಾನೆ, ನೋಡಪ್ಪ ಅಲ್ಲಿ ಮೂಲೆಯಲ್ಲಿ ಒಂದು ಚೀಲ ಇದೆ, ಎತ್ಕೋದು. ಹೇ ಅಜ್ಜ, ಅದು ಇಡ್ಲಿ ಚೀಲ, ಕಪ್ಪಾಗಿದೆ. ಹೌದಪ್ಪ, ಎತ್ಕೋ. ತಗೊಂಡ ಕೈಯಲ್ಲಿ ಪಕ್ಕದಲ್ಲೇ ಒಂದು ಹೊಳೆ. ಹೇಳ್ತಾನೆ ಅಜ್ಜ, ಆ ಒಂದು ಸೆಣಬಿನ ಚೀಲ ಇಡ್ಲಿ ಹಾಕ್ಕೊಂಡು ಬರಲಿಕ್ಕೆ, ಇಡ್ಲಿ ಹಾಕೊಂಡು ತರಲಿಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ರು. ಅದನ್ನು ತೆಗೆದುಕೊಂಡು ಹೇಳ್ತಾನೆ, ಅಜ್ಜ ಹೋಗು ನೀರು ತುಂಬ್ಕೊಂಡ್ ಬಾ. ಒಳ್ಳೆ ಹುಡುಗ ಹೋದ ಹೊಳೆಗೆ, ನೀರು ತುಂಬ್ಕೊಂಡು ಬರ್ತಾನೆ. ನೀರು ತುಂಬ್ಕೊಂಡು ಬರ್ತಾ ಹೇಳಿ ಸೆಣಬಿನ ಚೀಲ ನೀರಲ್ಲಿ ನಿಲ್ಲಬೇಕು, ಎಲ್ಲ ಸೋರಿ ಹೋಯ್ತು. 1 ಸಲ ಹೋಗ್ತಾನೆ, 2 ಸಲ ಹೋಗ್ತಾನೆ, 4 ಸಲ ಹೋಗ್ತಾನೆ. ಆಮೇಲೆ ಬಂದು ಅಜ್ಜನಿಗೆ ಹೇಳ್ತಾನೆ, ಅಜ್ಜ ಇದರಲ್ಲಿ ನೀರು ತಂದು ಉಪಯೋಗ ಇಲ್ಲ, ನೀರು ನಿಲ್ಲುವುದಿಲ್ಲ ಇದರಲ್ಲಿ. ಅಜ್ಜ ಏನು ಹೇಳ್ತಾನೆ, ಹೌದು ನೀನು 1-2 ಸಲ ಬಂದು ಹಾಗೆ ನಿಲ್ತಾ ಇದ್ದು, ಸಾವಕಾಶ ಬಂದೇ ಇರಬೇಕು, ನೀನು ಓಡಿ ಬಾ. ಹೋಗ್ತಾನೆ ಇನ್ನೊಂದು 5-6 ಸಲ ನೀರು ತುಂಬಿಕೊಳ್ತಾನೆ, ಓಡಿ ಬರ್ತಾನೆ. ಎಷ್ಟು ಓಡಿ ಬಂದ್ರು ಆ ಸೆಣಬಿನ ಚೀಲದಲ್ಲಿ ನೀರು ಹ್ಯಾಂಗೆ ನಿಲ್ಲಬೇಕು? 15 ಸಲ ಹೋಗಿ ಬಂದು ಸುಸ್ತಾಯ್ತು. ತಂದು ಚೀಲವನ್ನು ಅಜ್ಜನ ಮುಂದೆ ಹಾಕ್ತಾನೆ. ಅಜ್ಜ ಇದ್ರ ನೀರು ಹಾಕಿ ಏನು ಉಪಯೋಗ ಇಲ್ಲ, ಇದ್ರ ನೀರು ನಿಲ್ಲುವುದಿಲ್ಲ, ಎಲ್ಲ ಸೋರಿ ಹೋಗ್ತದೆ. ಅಜ್ಜ ನಗಾಡ್ ಹೇಳ್ತಾನೆ, ಅದನ್ನೇ ಅವನಿಗೆ ಕಲಿಸ್ಬೇಕಿತ್ತು. ಹೇಳ್ತಾನೆ, ಮಗ ನೀನು ಹೇಳೋ ಸರಿ ಇದೆ, ಇದರ ನೀರು ನಿಲ್ಲುವುದಿಲ್ಲ. ಆದರೆ ಏನಾಯಿತು ನೋಡು, ಆ ನೀರನ್ನು ನೀನು 8 ಸಲದಲ್ಲಿ ತುಂಬಿ ತಂದು ಆ ಒಂದು ಇದ್ದಲಿಯಿಂದ ಪೂರ್ತಿ ಕರ್ರಗೆ ಕಪ್ಪಾಗಿದ್ದಂತಹ ಒಂದು ಚೀಲ ಎಷ್ಟು ಶುದ್ಧವಾಯಿತು ನೋಡು. ಹಾಗೆ ಶ್ರೀಮದ್ ಭಗವದ್ಗೀತೆಯ ಒಂದು ಪಠಣದಿಂದ, ಶ್ರವಣದಿಂದ ನಮ್ಮ ಚಿತ್ತಶುದ್ಧಿಯ ಚಿತ್ತಮಲ, ನಾನು ಆವಾಗ ಆ ದಿನ ಹೇಳಿದೆ, ನಮ್ಮ ಆತ್ಮಾನಂದವನ್ನು ನಮ್ಮಿಂದ ದೂರ ಮಾಡುವಂತಹ 3 ಗೋಡೆಗಳಲ್ಲಿ ಒಂದು ಗೋಡೆ ಅಂದರೆ ಚಿತ್ತಮಲ.
ಚಿತ್ತದಲ್ಲಿನ ಕೊಳಕು, ಆ ಕೊಳಕು, ಯಾಕಂದ್ರೆ ಇದು ಕರ್ಮಯೋಗ ಆಯಿತು. ಅರ್ಥವಾಗದೇ ಇದ್ರೆ ಕರ್ಮಯೋಗ ಆಯಿತು, ಅರ್ಥ ಆದರೆ ಜ್ಞಾನಯೋಗ ಆಯಿತು. ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗ್ತದೆ. ಆದ್ದರಿಂದ ಶ್ರವಣ, ಭಗವಂತ ಗೀತೆ 18 ಅಧ್ಯಾಯದಲ್ಲಿ ಹೇಳ್ತಾನೆ, ಯಾರು ಭಕ್ತಿಪೂರ್ವಕವಾಗಿದ್ರೆ ಶ್ರವಣ ಮಾಡ್ತಾನೆ, ಅರ್ಥ ಆಗದಿದ್ರೂ ಅಡ್ಡಿಲ್ಲ, ಯಾರು ಶ್ರವಣ ಮಾಡ್ತಾನೆ ಅವನಿಗೆ ಮೃತ್ಯುವಿನ ನಂತರ ಅತ್ಯಂತ ಪುಣ್ಯ ಕರ್ಮಗಳನ್ನು ಮಾಡುವಂತಹ ಜನರಿಗೆ ಯಾವ ಊರ್ಧ್ವ ಲೋಕಗಳು ಸಿಗ್ತದೋ, ಸ್ವರ್ಗ ಲೋಕಗಳು ಪ್ರಾಪ್ತಿ ಆಗ್ತವೋ ಅಂತಹ ಲೋಕ ಅವನಿಗೆ ಪ್ರಾಪ್ತಿ ಆಗ್ತದೆ ಕೇವಲ ಶ್ರವಣ ಮಾತ್ರದಿಂದ. ಯಾರು ಅಧ್ಯಯನ ಮಾಡ್ತಾರೆ, ಯಾರು ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ, ಅವರು ಏನು ಹೇಳ್ತಾರೆ ಭಗವಂತ, ಅವರು ನನ್ನನ್ನು ಜ್ಞಾನಯೋಗಾಂತರ್ಗತ ನನ್ನನ್ನು ಪೂಜಿಸ್ತಾರೆ, ಅವರು ಜ್ಞಾನ ಯಜ್ಞವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಶ್ರೇಯಸ್ಸನ್ನು ಕೊಡ್ತಾನೆ. ಮತ್ತು ಅತ್ಯಂತ ಶ್ರೇಷ್ಠವಾಗಿ ಏನು ಹೇಳ್ತಾನೆ, ಯಾರು ಭಗವದ್ಗೀತೆಯನ್ನು ತಿಳ್ಕೊಂಡಿದ್ದಾರೆ, ಯಾರು ಭಗವತನ ತಿಳಿದುಕೊಂಡು ಅದನ್ನು ಅನುಸರಿಸಿಕೊಂಡು ತನ್ನ ಭಕ್ತರಿಗೆ ತನ್ನ ಮೇಲೆ ಪ್ರೀತಿಯ ಪರಾಕಾಷ್ಠೆಯನ್ನು ಇಟ್ಕೊಂಡು ತನ್ನ ಭಕ್ತರಿಗೆ ಯಾರು ಹೇಳಿಕೊಡ್ತಾರೋ, ಅಂದರೆ ಭಗವದ್ಗೀತೆಯ ಮಾಧ್ಯಮದಿಂದ ಅಧ್ಯಾತ್ಮ ಪ್ರಸಾರವನ್ನು ಯಾರು ಮಾಡ್ತಾರೆ ಅವರಿಗಿಂತ ಹೆಚ್ಚು ಪ್ರಿಯರು ತನಗೆ ಯಾರಿಲ್ಲ, ಅವರು ತನ್ನನ್ನು ಸೇರ್ತಾರೆ, ಸಾಯುಜ್ಯವನ್ನು ಪಡೀತಾರೆ. ಹೀಗೆ ಶ್ರೀಮದ್ ಭಗವದ್ಗೀತೆಯ ಹಿರಿಮೆಯ ಬಗ್ಗೆ ಭಗವಂತನೇ ಹೇಳ್ತಾನೆ. ಆದ್ದರಿಂದ ನಾವು ಶ್ರೀಮದ್ ಭಗವದ್ಗೀತೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡೋಣ. ನಾವು ಈಗ ಶ್ರೀಮದ್ ಭಗವದ್ಗೀತೆಯ ಧ್ಯಾನಂ ಶ್ಲೋಕಗಳನ್ನು ಪ್ರವೇಶ ಮಾಡಬೇಕಿತ್ತು. ಪ್ರಾರಂಭದ ಎರಡು ಶ್ಲೋಕವನ್ನು ಹೇಳ್ತೇನೆ ನಾನು, ಅದನ್ನು ಶುರು ಮಾಡೋಣ. ವಿವರವಾಗಿ ಮುಂದಿನ ಸಲ ತಿಳ್ಕೊಳ್ಳೋಣ. ನಾನು ಪ್ರಾರಂಭದಲ್ಲಿ 2 ಶ್ಲೋಕಗಳು, ಧ್ಯಾನಂ ಶ್ಲೋಕಗಳೆಲ್ಲ ಇವು ಅಡಿಷನಲ್ ಶ್ಲೋಕಗಳು. ಇದು ಮೊದಲನೇದು, ಇದು ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇ. ಇದು ನೀವು ಕೇಳಿರಬಹುದು, ಪರಿಚಿತ ಇರಬಹುದು ನಿಮಗೆ. ವಿಷ್ಣು ಸಹಸ್ರನಾಮದ ಪ್ರಾರಂಭದ ಕೆಲವು ಶ್ಲೋಕಗಳ ಒಂದು ಶ್ಲೋಕ. ನಾರಾಯಣಂ ನಮಸ್ಕೃತ್ಯ, ಭಗವನ್ ನಾರಾಯಣನಿಗೆ ಪ್ರಣಾಮ ಮಾಡ್ತೇನೆ, ನಮಸ್ಕರಿಸ್ತೇನೆ. ನರಂಶೈವ ನರೋತ್ತಮಂ, ಭಗವಂತನೇ ನರ, ಭಗವಂತನೇ ದೇವರು. ಮಾನವ ಮತ್ತು ಮಾಧವ್ ಇಬ್ಬರು ಒಂದೇ. ಆಚಾರ್ಯರು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಏನು ಹೇಳ್ತಾರೆ, ಈ ಒಂದು ಇಡೀ ವಿಶ್ವ ಅದು ಕನ್ನಡಿಯಲ್ಲಿನ ಒಂದು ವಿಶ್ವದಂತೆ, ದರ್ಪಣದಂತೆ. ವಿಶ್ವಂ ದರ್ಪಣ ದೃಶ್ಯ ತುಲ್ಯನ ಗರೀಂ. ದರ್ಪಣದ ಎದುರಲ್ಲಿ ದರ್ಪಣದ ಎದುರು ನಾವು ನಿಂತಾಗ ಅಲ್ಲಿ ನಾವು ಇದ್ದೇವೆ. ದರ್ಪಣದಲ್ಲಿ ಆದರೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣ್ತದೆ. ಯಾರಾದ್ರೂ ನಾವು ಒಂದು ರೂಮ್ನಲ್ಲಿದ್ದೇವೆ, ಕನ್ನಡಿ ಮುಂದೆ ನಿಂತಿದ್ದೇವೆ. ಕನ್ನಡಿಯಲ್ಲಿ ಎದುರಿಗೆ ನಾನಿದ್ದೇನೆ ಮತ್ತು ಕನ್ನಡಿಯಲ್ಲೂ ಪ್ರತಿಬಿಂಬ ಇದೆ. ಯಾರಾದ್ರೂ ಕೇಳ್ತಾರೆ ಹೊರಗಡೆಯಿಂದ, ಎಷ್ಟು ಜನ ಇದ್ದೀರಿ ಅಂದಾಗ ನಾವೇನು ಹೇಳ್ತೇವೆ, ಒಬ್ಬನೇ ಇದ್ದೇನೆ. ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗೆಯೇ ಇಡೀ ಜಗತ್ತು ಇರುವುದೊಂದೇ ಭಗವಂತ, ಏಕಂ ಸತ್. ಉಳಿದೆಲ್ಲವೂ ಭಗವಂತನ ಪ್ರತಿಬಿಂಬ. ನಾವೆಲ್ಲರೂ ಇಡೀ ಒಂದು ಜಗತ್ತು, ಎಲ್ಲ ಇಲ್ಲಿರುವಂತಹ ವಸ್ತುಗಳು, ವ್ಯಕ್ತಿಗಳು, ಸನ್ನಿವೇಶಗಳು, ಕ್ರಿಯೆಗಳು ಎಲ್ಲವೂ ಆ ಭಗವಂತನ ಒಂದು ಅಭಿವ್ಯಕ್ತಿ, ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಆದ್ದರಿಂದ ನರ ಮತ್ತು ನಾರಾಯಣ ಎರಡು ಒಂದೇ. ಮತ್ತು ಈ ನರ ಮತ್ತು ನಾರಾಯಣ ಒಂದು ಅಂತ ತಿಳ್ಕೊಳ್ಳುವುದೇ ಆಧ್ಯಾತ್ಮಿಕ ಸಾಧನೆ ಉದ್ದೇಶ. ಅದೇ ಭಗವಂತನನ್ನು ಅರ್ಥವಾಗಿ, ತಾತ್ವಿಕವಾಗಿ ಅವನು ಹೇಳ್ತಾನೆ, ತತ್ವಶಃ ತಿಳ್ಕೊ. ಗೀತೆಯುದ್ದಕ್ಕೂ ಭಗವಂತ ಏನು ಹೇಳ್ತಾನೆ, ನನ್ನನ್ನು ತತ್ವಶಃ ತಿಳ್ಕೊ. ಏನು ತಿಳ್ಕೋಬೇಕು, ನಾನು ಮತ್ತು ಭಗವಂತ ಒಂದೇ ಅನ್ನುವಂತಹ ಒಂದು ಕಾಣುತ್ತಿರುವುದೆಲ್ಲವೂ ಭಗವಂತನ ಪ್ರತಿಬಿಂಬ. ಈ ಒಂದು ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಮುಂದೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನರಂಶೈವ ನರೋತ್ತಮಂ ದೇವೀಂ. ಅದಕ್ಕಾಗಿ ದೇವಿ ಮಾತೆ ಸರಸ್ವತಿ ನಮಗೆ, ಯಾಕಂದ್ರೆ ವಾಗೀಶ್ವರಿ ಸರಸ್ವತಿ ಮಾತೆ ಅನುಗ್ರಹ ನಮಗೆ ಬೇಕು. ಆದ್ರಿಂದ ಅಂಥ ಒಂದು ಬುದ್ಧಿಯನ್ನು ಸರಸ್ವತಿ ಮಾತೆ ಕೊಡಲಿ. ಮೇಧಾ ಸೂಕ್ತ ಇದೆ, ಮೇಧಾಶಕ್ತಿಯನ್ನು ಸರಸ್ವತಿ ಮಾತೆ ಕೊಡಲಿ. ಮತ್ತು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ. ಶ್ರೀಮನ್ನಾರಾಯಣ ಅವತಾರ ಸ್ವರೂಪಿಯಾಗಿರುವಂತಹ ವ್ಯಾಸರು ಭಗವಾನ್ ವೇದವ್ಯಾಸ ಮಹರ್ಷಿಯರು ನಮಗೆ ಅನುಗ್ರಹಿಸಲಿ. ಮತ್ತು ಈಗ ನಾವು ತಥೋ ತತಃ
ಜಯಂ ಉದೀರೇ. ಜಯಂ ಅಂದರೆ ಇಲ್ಲಿ ಮಹಾಭಾರತದ ಒಂದು ಭಾಗವಾಗಿರುವಂಥ ವಿಷ್ಣು ಸಹಸ್ರನಾಮ. ಇದು ನಾವು ಮಹಾಭಾರತಕ್ಕೆ ನಾವು ಜಯ ಅಂತ ಹೇಳ್ತೇವೆ, ಅದನ್ನು ನಾವು ಅಭ್ಯಾಸ ಮಾಡೋಣ. ಆಮೇಲೆ ಎರಡನೇ ಇನ್ನೊಂದು ಶ್ಲೋಕ ನಾನು ಹೇಳಿದೆ, ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೇಶ್ವರಂ ವ್ಯಾಪಕಂ ಸರ್ವಲೋಕಾನಾಂ ಕಾರಣಂತ ನಮಾಮ್ಯಹಂ. ಆದ್ಯ ಶಂಕರಾಚಾರ್ಯರ ಅಪರೋಕ್ಷಾನುಭೂತಿ ಅನ್ನುವಂಥ ಒಂದು ಗ್ರಂಥದ ಇದು ಮಂಗಲಾಚರಣೆ ಶ್ಲೋಕ. ಮಂಗಲಾಚರಣೆ ಶ್ಲೋಕದಲ್ಲಿ ಏನಿರ್ತದೆ, ನಾವು ಮಾಡುವಂಥ ಅಧ್ಯಯನ, ಬರೆಯುವವರು ಗ್ರಂಥವನ್ನು ಬರೆಯುವರು ಅವರ ಗ್ರಂಥದ ಬರವಣಿಗೆ ಸುರಳೀತ್ ಆಗಿ ಚೆನ್ನಾಗಿ ಕಂಪ್ಲೀಟ್ ಆಗಲಿ ಅನ್ನುವಂಥ ಒಂದು ಬೇಡಿಕೆ ಇರ್ತದೆ. ನಾವು ಅಭ್ಯಾಸ ಮಾಡೋರು ನಮ್ಮ ಅಭ್ಯಾಸ, ಈಗ ನಾವು ಭಗವದ್ಗೀತೆ ಅಭ್ಯಾಸ ಮಾಡ್ತಾ ಇದ್ದೇವೆ, ಈ ಭಗವದ್ಗೀತೆ ಅಭ್ಯಾಸ ನಮ್ಮದು ಅತ್ಯಂತ ವೀರ್ಯವತ್ತಾಗಲಿ, ಉತ್ತಮವಾಗಿ ಸಾಗಲಿ, ಯಾವುದೇ ಒಂದು ಪ್ರತಿಬಂಧಗಳು, ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಪ್ರತಿಬಂಧಗಳು ಬಾರದೇ ಇರಲಿ ಅನ್ನುವಂಥ ಒಂದು ಪ್ರಾರ್ಥನೆ ನಾವು ಇದರಿಟ್ಟಿದ್ದೇವೆ. ಆ ಪ್ರಾರ್ಥನೆಯಲ್ಲಿ ಮಂಗಲಾಚರಣೆಯಲ್ಲಿ ಶ್ರೀಹರಿ ಭಗವಂತ ಶ್ರೀಮನ್ನಾರಾಯಣನ ಒಂದು ನಮಸ್ಕಾರ ಮಾಡ್ತೇವೆ. ಶ್ರೀಹರಿಂ ತನ್ನಮಾಮಿ ಅಹಂ, ನಾನು ಅವನನ್ನು ನಮಸ್ಕರಿಸುತ್ತೇನೆ, ಶರಣಾಗತ ಹೋಗ್ತೇನೆ. ಅವನ ಅಬ್ಜೆಕ್ಟಿವ್ಸ್ ಏನು? ಪರಮಾನಂದಂ, ಆನಂದ ಸ್ವರೂಪನವನು, ಉಪದೇಷ್ಟಾರಂ, ಗುರು ಅವನು, ಈಶ್ವರಂ, ಸಕಲ ಜಗತ್ತಿನ ಸಕಲ ಸೃಷ್ಟಿ ಒಡೆಯನವನು, ವ್ಯಾಪಕಂ ವಿಷ್ಣು, ವ್ಯಾಪ್ತಂ ಸರ್ವಂ ಇತಿ ವಿಷ್ಣು ವ್ಯಾಪಕಂ, ಸರ್ವಲೋಕಾನಾಂ ಮತ್ತೆ ಕಾರಣಂ ಸರ್ವಲೋಕಾನಾಂ, ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣೀಭೂತನಾಗಿರುವಂತಹ ಆ ಭಗವನ್ ನಾರಾಯಣನಿಗೆ ನಾವು ನಮಸ್ಕರಿಸುತ್ತೇವೆ. ಇಲ್ಲಿಗೆ ನಾವು ವಿರಾಮ ಕೊಡೋಣ. ಮತ್ತೆ ಮುಂದಿನ ಒಂದು ವಾರದಲ್ಲಿ ನಾವು ಧ್ಯಾನಂ ಶ್ಲೋಕಗಳು, ಮಸೂದನ ಸರಸ್ವತಿ ಅನ್ನುವಂಥ ಒಂದು ಶ್ರೇಷ್ಠ ಆಚಾರ್ಯರು ಬರೆದಿರುವಂತಹ ಧ್ಯಾನಂ ಶ್ಲೋಕ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಯಾರಿಗಾದರೂ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಶ್ರೀಮದ್ ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ಏನಾದರೂ ಸಂದೇಹಗಳಿದ್ರೆ ಒಂದು 5 ನಿಮಿಷ ತೆಗೆದುಕೊಳ್ಬಹುದು. ಅಖಿಲ್? ಎಸ್, ಯಾರಾದ್ರೂ ಡೌಟ್ಸ್ ಇದ್ರೆ ನೀವು ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಯೂಸ್ ಮಾಡಬಹುದು, ಒಬ್ಬೊಬ್ಬರಾಗಿ ಡೌಟ್ಸ್ ಅನ್ನ ಕೇಳಬಹುದು. ನಿಮ್ಮ ಮೈಕ್ ಮತ್ತು ವಿಡಿಯೋವನ್ನು ನೀವೀಗ ಆನ್ ಮಾಡಬಹುದು. ಯಾರಿಗೆ ಈಗ ಸಂದೇಹಗಳಿದ್ದರೆ ಸ್ಯಾಟರ್ಡೆ ಭಗವದ್ಗೀತಾ ಕ್ಲಾಸ್ ಎನ್ನುವಂಥ ಒಂದು ಏನು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ, ನಿಮ್ಮ ಡೌಟ್ಸ್ ಅನ್ನು ರೇಸ್ ಮಾಡಬಹುದು. ಹಾಗೂ ಯಾರೆಲ್ಲ ನೋಡಿಲ್ಲ ಇವತ್ತಿನ ಕ್ಲಾಸ್ ಮಿಸ್ ಆದವ್ರು ಅಥವಾ ಇನ್ನೊಂದ್ಸಲ ಏನಾದ್ರು ಪಾಯಿಂಟ್ ಮಿಸ್ ಆಗಿದ್ರೆ ರೆಕಾರ್ಡಿಂಗ್ ಅನ್ನೋದು ಕೂಡ ನಾವು ಲಾಸ್ಟಿಗೆ ಅಪ್ಲೋಡ್ ಮಾಡ್ತೇವೆ ಬೈ ಟುಡೇ ನೈಟ್ ಆರ್ ನಾಳೆ ಬೆಳಿಗ್ಗೆ ಯೂಟ್ಯೂಬ್ ನಲ್ಲಿ ಲಿಂಕ್ ಅದೇ ಗ್ರೂಪ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ಸರಿ, ಹರಿ ಓಂ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ 6:30 ಗಂಟೆಗೆ ಶನಿವಾರ. ಹರಿ ಓಂ. ಪ್ರಣಾಮಗಳು. ಹರಿ ಓಂ.